ದ ಫಾಕ್ಸ್ ಆ್ಯಂಡ್ ದ ಕ್ರೇನ್ ಅಂದರೆ ಒಂದು ನರಿ ಮತ್ತು ಕೊಕ್ಕರೆಯ ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ನರಿ ಮತ್ತು ಒಂದು ಕೊಕ್ಕರೆ ಕಾಡಿನಲ್ಲಿ ವಾಸವಾಗಿದ್ದವು. ಅವರು ಒಳ್ಳೆಯ ಸ್ನೇಹಿತರೂ ಕೂಡ ಆಗಿದ್ದರು. ಒಂದು ದಿನ ನರಿಯು ತನ್ನ ಮನೆಯಲ್ಲಿ ಹಬ್ಬದ ಊಟವನ್ನು ತಯಾರಿಸಿ ಕೊಕ್ಕರೆಗೆ ಊಟಕ್ಕೆ ಬರಲು ಕರೆದಿತ್ತು. ನರಿಯು ತುಂಬ ರುಚಿಕರವಾಗಿಯೇ ಊಟವನ್ನು ತಯಾರಿಸಿತ್ತು. ಆದರೆ ಕೊಕ್ಕರೆಯು ನರಿಯ ಮನೆಗೆ ಊಟಕ್ಕೆ ಹೋಗುವ ಮೊದಲೇ ನರಿಯು ತಟ್ಟೆಯಲ್ಲಿ ಊಟವನ್ನು ಬಡಿಸಿತ್ತು. ಕೊಕ್ಕರೆಗೆ ಆ ಊಟವನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಕಾರಣ ಅದಕ್ಕಿರುವಂತಹ ಉದ್ದನೆಯ ಕೊಕ್ಕಿನಿಂದ. ಆದರೆ ನರಿಯು ಎಲ್ಲ ಊಟವನ್ನು ತಿಂದು ಮುಗಿಸಿತು. ಆಗ ಕೊಕ್ಕರೆಗೆ ಹಸಿವು ಮತ್ತು ಅವಮಾನ ಎರಡೂ ಆಯಿತು. ಇದರಿಂದ ಬೇಸತ್ತ ಕೊಕ್ಕರೆಯು ತಾನು ನರಿಗೆ ಪಾಠವನ್ನು ಕಲಿಸಬೇಕೆಂದು ತೀರ್ಮಾನಿಸಿತು. ಅದಕ್ಕಾಗಿ ಮರುದಿನ ತಾನೂ ಕೂಡ ಹಬ್ಬದ ಊಟವನ್ನು ತಯಾರಿಸಿ ನರಿಗೆ ತನ್ನ ಮನೆಗೆ ಊಟಕ್ಕೆ ಬರಲು ಆಹ್ವಾನ ನೀಡಿತು. ಕೊಕ್ಕರೆಯು ಕೂಡ ತುಂಬ ರುಚಿಕರವಾದಂತಹ ಊಟವನ್ನು ತಯಾರಿಸಿತು. ತಯಾರಿಸಿದ ಊಟವನ್ನು ಒಂದು ಲೋಟದಲ್ಲಿ ಬಡಿಸಿತು. ಆ ಲೋಟದಲ್ಲಿ ಬಡಿಸಿದ ಊಟವನ್ನು ಕೊಕ್ಕರೆ ತಾನು ಈಸಿಯಾಗಿಯೇ ತಿಂದಿತು. ಆದರೆ ನರಿಗೆ ಸಾಧ್ಯವಾಗಲಿಲ್ಲ. ಯಾಕಂದರೆ ಅದು ಬಾಯಿಂದ ತಿನ್ನಬೇಕು ತಾನೆ. ಈಗ ಯಾರ ಸರದಿ? ಹೇಗೆ ಕೊಕ್ಕರೆಯು ನರಿಯ ಮನೆಯಲ್ಲಿ ಹಸಿವು ಮತ್ತು ಅವಮಾನವನ್ನು ಅನುಭವಿಸಿತೋ ಹಾಗೆ ನರಿಯೂ ಕೂಡ ಈಗ ಹಸಿವು ಮತ್ತು ಅವಮಾನವನ್ನು ಅನುಭವಿಸಬೇಕಾಗಿತ್ತು. ಈ ಒಂದು ಕಥೆಯ ಮಾರಲ್ ಆಫ್ ದ ಸ್ಟೋರಿ ಟಿಟ್ ಫಾರ್ ಟ್ಯಾಟ್ ಅಂದರೆ ಮುಯ್ಯಿಗೆ ಮುಯ್ಯಿ, ಏಟಿಗೆ ಎದುರೇಟು. ಧನ್ಯವಾದಗಳು.